ನನ್ನ ವಿಲೇಜ್ ವ್ಲಾಗ್ಗೆ ಕನ್ನಡಿಗರೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ಹೊಲ ನೋಡೋಣ ಅಂತ ಹೊಲದ ಕಡೆ ಬಂದೆ. ಹೊಲ ಎಲ್ಲ ಫುಲ್ಲು ಒಣಗೈತೆ, ಕುಯ್ಸ್ಬೇಕು. ನೋಡಿ, ಇನ್ನೊಂಥರ ಮಳೆ ಹುಯ್ಬೇಕಿತ್ತು, ಹುಯ್ದಿಲ್ಲ. ಆದರೂ ಒಣಗೋದು ಪರವಾಗಿಲ್ಲ, ಕುಯ್ಬೇಕು ಹೊಲನ ಅಂತ. ಹಂಗೆ ಹಸಿರುಗದೆ ಒಣಗದೆ ಕುಯ್ಯೋ ಥರ ಬಂದದೆ ಎಲ್ಲ. ಗರಿ ಎಲ್ಲ ನೋಡಿ ಹೆಂಗಾಗದ ಅಲೆ. ಒಂದಂತ ಮನಿಕಬಿಟ್ಟದ ಅಲೆ ಹೊಲ, ಕುಯ್ಬೇಕು. ನೋಡಿ, ಸ್ವಲ್ಪ ಜನ ಆಲೆ ಕುಯ್ದಾಕೋರೆ ಎಲ್ಲ ಇರ್ತದೆ. ಇವಾಗೇನಾದ್ರು ಮಳೆ ಹೋಯ್ತು ಅಂದ್ರೆ ಅಷ್ಟೇ ಕತೆ. ಕುಯ್ದ್ಮೇಲೆ ಎಲ್ಲ ಉದುರೋಯ್ತವೆ. ಒಂದ್ಸಲ ಹಂಗೆ ಮಾಡ್ತದೆ, ಹೇಳೋಕ್ಕಾಗಲ್ಲ ಮಳೆ ಯಾವಾಗ ಬರ್ತದೆ ಅಂತ. ನೋಡಿ ಹೊಲನ ಹೇಗಿದೆ ಅಂತ. ಗೈಸ್, ಇವಾಗ ನಾನು ನಮ್ಮಮ್ಮ ಒಂದು ತುಂಡ ಕುಯ್ಯೋಣ ಅಂತ ಕುಡ್ಲೆತ್ಕೊಂಡ್ಬಂದು ಹೊಲ ಕುಯ್ಯೋಕ್ಕೆ. ಆಳುಗಳು ಬರ್ತಾರೆ ಮಧ್ಯಾಹ್ನ ಮೇಲೆ, ಅಲ್ಲಿವರೆಗೂ ಒಂದು ತುಂಡ ಕುಯ್ಯೋಣ ಅಂತ ಬಂದು ಬೆಳಗ್ಗೆ. ಇವಾಗ ಆಳುಗಳು ಸಿಗೋದೆ ಕಷ್ಟ ನಮ್ಮ ಹಳ್ಳಿ ಕಡೆ, ಎಲ್ಲ ಮುಯ್ಯಾಳು ಮಾಡ್ಕೊಬಿಡ್ತಾರೆ. ಇವಾಗ ಮಧ್ಯಾಹ್ನ ತನಕ ಒಂದು ತುಂಡನಾರು ಕುಯ್ಯೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಕುಯ್ಯೋಕ್ಕೀಗ. ಗೈಸ್, ಇವಾಗ ಹೊಲ್ತವಿಂದ ಮನೆ ಕಡೆ ಹೊಂಟೆ. ಮಳೆ ಒಯ್ದು ಒಂದು ತಿಂಗಳಾದ್ರೂ ಒಂದು ಫಾಲ್ಸ್ ಮಾತ್ರ ಹರಿತಾನೇ ಇದೆ. ತೋರಿಸ್ತೀನಿ ಬನ್ನಿ ಯಾವ ಫಾಲ್ಸು ಅಂತ. ಫಾಲ್ಸ್ ಮಾತ್ರ ದೊಡ್ಡದಾಗದೆ ನೋಡಿ. ಇದೇ ಆ ದೊಡ್ಡ ಫಾಲ್ಸು. ಈ ಫಾಲ್ಸು ಇವಾಗಲೂ ಹಿಂಗೆ ಒಂದು ತಿಂಗಳಾದರೂ ಮಳೆ ಒಯ್ದು ಹರಿಯೋಕ್ಕೆ ಕಾರಣ ಏನಪ್ಪ ಅಂದರೆ, ಕೆಂಪಸಾಗರ ಕೆರೆ ಕೋಡಿಯಾಗದೆ. ಅಲ್ಲಿಂದ ತುಂಬಿ ಹರ್ಕೊಬತ್ತಿರೋದು ಈ ಹಳ್ಳ ಇನ್ನೂ ಹರ್ಕೊಂಡು ಎಲ್ಲಪ್ಪ ಹೋಗುತ್ತೆ ಅಂದರೆ ವೈಜಿಗುಡ್ಡ ಡ್ಯಾಮ್ವರೆಗೂ ಹೋಗುತ್ತೆ ತುಂಬಿ. ನೋಡಿ, ಇವಾಗಲೂ ಹರಿತದೆ. ದಿ ನೆಕ್ಸ್ಟ್ ಡೇ ಇವಾಗ ಮಾಗಡಿ ಕಡೆ ಬಂದೆ. ಟೈಮ್ ಬಂದು 9:30 ಆಗೈತೆ. ಇವಾಗ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ, ಗುರುವಾರ ಆಗಿರೋದ್ರಿಂದ. ನೋಡಿ, ತುಂಬ ಜನ ಭಕ್ತಾದಿಗಳಿದ್ದಾರೆ. ಎಷ್ಟೊಂದು ಜನ ಅವ್ರು ನಮ್ಮ ಮಾಗಡಿಲನ್ನು. ಗುರುವಾರದಂತೂ ಕೇಳಂಗೆ ಇಲ್ಲ, ಜನ ತುಳುಕ್ತಾ ಇರ್ತಾರೆ ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲಿ. A few minutes later. ವೆದರ್ ನೋಡಿ ಹೇಗಿದೆ ಅಂತ. ಫುಲ್ಲು ಮೋಡ ಮುಚ್ಕೊಬಿಟ್ಟೈತೆ. ನನ್ನ ಗಾಡಿ ಎಣ್ಣೆ ಬೇಕು ಅಂತ ಬ್ಲಿಂಕ್ ಹೊಡಿತಿತ್ತು. ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕ್ ಬಂದೆ. 100 ರೂಪಾಯಿಗೆ ಹಾಕ್ಸ್ತಾ ಇದ್ದೀನಿ ಈಗ. ಇದರಲ್ಲಿ 2 ಲೀಟ್ರ್ ಇರುತ್ತೆ. ನೋಡೋಣ ಎಷ್ಟೊತ್ತು, ನೋಡೋಣ ಅಳ್ಳಾಡ್ಸೋಣ ಗಾಡಿನ. ನೋಡಿ, ಅಡೆ ಜಾಸ್ತಿನೇ ಇದೆ ಪೆಟ್ರೋಲು, ಆದರೂ ಬ್ಲಿಂಕ್ ಹೊಡಿತದೆ. ಆಯಿತು, ಆಮೇಲೆ ಜಾಸ್ತಿ ಹೊಡ್ತಾ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಗುಡೆಮಾರ್ನಳ್ಳಿ ಕಡೆ ಹೊಂಟೆ. ಅಲ್ಲಿಂದ ಒಂದು ಸ್ಯಾಂಪಲ್ ಇದೆ, ಸ್ಯಾಂಪಲ್ ಕಲೆಕ್ಷನ್ ಮಾಡ್ಕೊಂಡು ಮತ್ತೆ ಮಾಗಡಿ ಕಡೆ ಬರಬೇಕು. A few minutes later. ಇವಾಗ ಗುಡೆಮಾರ್ನಳ್ಳಿಗೆ ಬಂದೆ. ಸ್ಯಾಂಪಲ್ ಇಸ್ಕೊಂಡೆ. ಈಗ ಸ್ಯಾಂಪಲ್ ತಗೊಂಡು ಈಗ ಮಾಗಡಿಗೆ ಹೋಗ್ಬೇಕು. ಸ್ಯಾಂಪಲ್ ತಗೊಂಡು ಈಗ ಲ್ಯಾಬಿಗೆ ಬಂದೆ. ಟೈಮ್ ಬಂದು 1:30 ಆಗೈತೆ. ನೋಡಿ, ಬೋರ್ ಕೊರಿದಲ್ಲೇ ನೀರು ಉಕ್ಪತ್ತದೆ. JCB ಬಣ್ಣು ಪಗಿತಿದ್ದಂಗೆ. ನೋಡಿ, ಭೂಮಿಯಿಂದ ಯಾವ ಥರ ನೀರು ಉಕ್ತಾದೆ ಅಂತ. ಮೋರಿ ಬಗ್ಗೆಕ್ಕೆ ಹೋಗಿ ನೀರೇ ಬಂದ್ಬಿಟ್ಟದೆ. ಭೂಮಿಯಿಂದ ಉಕ್ಕಿ ಬಂದ ನೀರು ಯಾವುದೂ ಇಲ್ಲ, ಪೈಪ್ ಕಳ್ಸ್ಕೊಬಿಟ್ಟಿರಂಗದೆ. ಅಣ್ಣ ಪೈಪ್ ಸಮೇತ ಎತ್ತಾಕ್ತಾನೆ ಮಣ್ಣಾತಗೆ. शेख अभिषेक
ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಇವಾಗ ನಮ್ಮ ಮಾಗಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದೆ. ಇದು ನಮ್ಮ ಮಾಗಡಿ ಗೌರ್ಮೆಂಟ್ ಹಾಸ್ಪಿಟ್ಲ್ ನೋಡಿ. ಇದು ಕುಳ್ಳ ಚರಣ್ ಮಾದೇಶ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಜಾಯ್ನ್ ಆಗ್ಬಿಟ್ಟವ್ರು ಅಣ್ಣವರು. ಗೌರ್ಮೆಂಟ್ ಜಾಬಿಗೆ ಸೇರ್ಕೊಂಡವ್ರೆ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಕಂಗ್ರ್ಯಾಚುಲೇಷನ್ಸ್. ಕೊಡಿ ಕೈ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಎಲ್ಲಿ ಪಾರ್ಟಿ? ನಿಮ್ಮ ಆಶೀರ್ವಾದದಿಂದ ಇದೇ ತರ ಸ್ಟೆಪ್ ಬೈ ಸ್ಟೆಪ್ ಹೋಗ್ಲಿ. ಬರೀ ಡೌಗಳು ನಿಂದು. ಎಫರ್ಟ್ ಆಗಿ ಕೆಲಸ ಮಾಡಿ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅನ್ಕೊಂಡ್ ಮಾಡಿ. ಎಲ್ಲರಿಗೂ ಒಳ್ಳೇದು ಮಾಡಿ, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಒಳ್ಳೇದು ಮಾಡಿ. ಎಲ್ಲಿ ಪಾರ್ಟಿ ಆಯ್ತು? ಗೌರ್ಮೆಂಟ್ ಜಾಬಿಗೆ ಸೇರ್ಕೊಂಡಿದ್ದೀರಾ? ಯಾವಾಗ ಕೊಟ್ರ ಪಾರ್ಟಿನ ನೀವು? ಪಾರ್ಟಿನೇ ಕೊಡಿಸಿಲ್ಲ ಇವನು. ಯಾವ್ದೋ ಬರ್ತ್ಡೇ ಪಾರ್ಟಿ ಕೊಡಿಸ್ಬಿಟ್ಟು ಹೇಳ್ತಾನೆ ಪಾರ್ಟಿ ಕೊಡಿಸ್ತವ್ರೆ ಬಿಡಲ್ಲ ಅವನ್ನ. ನಿನ್ನೆ ಗುರುವಾರ ಆಗಿತ್ತು, ನಿನ್ನೆ ಕೇಳಿಲ್ಲ, ಅದಕ್ಕೆ ಇವತ್ತು ಪಾರ್ಟಿ ಕೊಡಿಸ್ಬೇಕು. ನೋಡಿ ಗೌರ್ಮೆಂಟ್ ಕೆಲ್ಸದವನು ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ ಹೋಯ್ತವನ್. ಇವಾಗ ಗೌರ್ಮೆಂಟ್ ಕೆಲಸ ಸಿಕ್ಕಿರೋದ್ರಿಂದ ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ ಹೋಯ್ತವನೆ. ಬನ್ನಿ ಹೋಗೋಣ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೋಡಿ ಇವನು ಅಭಿಷೇಕ್ ಅಂತ, ಶೇಕ್ ಅಭಿಷೇಕ್. ಇವನು ಏನ್ರಿ ಹೀರೋ ಹೀರೋ ಹೀರೋ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೀರೋ ಅಭಿಷೇಕ್ ಅಂತ ಇವರು, ನಮ್ಮ ಕ್ಲಾಸ್ಮೇಟ್. ಇನ್ಮೇಲೆ ಮಾಗಡಿಲೇ ಇರ್ತಾನೆ ಅಣ್ಣ. ಪೂಜೆ ಮಾಡ್ಸಕ್ ಬಂದವನೆ. ಬತ್ತಾವ್ ನೋಡಿ ಅವನು ಪೂಜೆ ಸಾಮಾನ್ ತಗೊಂಡು. ಪೂಜೆ ಸ್ಪಾನ್ಸರ್. ಅದು ಗೌರ್ಮೆಂಟ್ ಕೆಲಸ ಸಿಕ್ಕಿರೋದ್ರ ಪ್ರಯುಕ್ತ ಪೂಜೆ ಮಾಡಿಸ್ತಾವನೆ. ಬೇಡ್ಕೊಬಿಟ್ಟಿದ್ದ ಅವತ್ತು ಅನಿಸ್ತದೆ. ನೋಡಿ ಭಕ್ತಿಯಿಂದ ಪೂಜೆ ಮಾಡ್ತಾವನೆ. ಸಾರಿ ನೋಡಿ ಹೆಂಗ್ ಪೂಜೆ ಮಾಡ್ತಾನೆ ಅಂತ. ಗೈಸ್ ಇವಾಗ ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ಲಕ್ಷ ದೀಪೋತ್ಸವ ಆಗಿದೆ ಅಂತ ಒಂದು ರೌಂಡ್ ನೋಡ್ಕೊಬರೋಣ ಬನ್ನಿ. ಅಪ್ಪ ಹಲೋ ಇದು ಪುಟ್ಟಿ ಅಲ್ಲ ಪಾಪ ಎಲ್ಲ ಅವನೇ ಪಾಪ
ಪುಟ ಕೈ ತಗ್ಲಿಸ್ಬಿಡ ಮೊಬೈಲ್ ಹೊಂಟೋಯ್ತದೆ.
ಒಳಗಡೆ ನೀವು ಉದ್ರೋಯ್ತಾವು ನಾವು ಬೇಕಾ ಒನ್ ಸೈಡ್ ಆಟೋಮೆಟಿಕ್ Mais mal, né?